ಯಾವುದೂ ಇಲ್ಲ. ಇಷ್ಟು ನಿಧಾನಗತಿಯಲ್ಲಿ ನಡೀತಾ ಇದೆ. ಸರ್ಕಾರಕ್ಕೆ ಎಷ್ಟೆಷ್ಟು ಮನವಿ ಕೊಡಬೇಕು, ಏನೇನು ಮಾಡ್ತಿದ್ವಿ ಎಲ್ಲ ಮಾಡ್ತಾ ಇದ್ದೀವಿ. ಅವ್ರು ಇವತ್ತು ನೋಟಿಫಿಕೇಶನ್ ಮಾಡ್ತೀವಿ, ಇನ್ನೊಂದು 4 ದಿನದಲ್ಲಿ ಮಾಡ್ತೀವಿ, 1 ವಾರದಲ್ಲಿ ಮಾಡ್ತೀವಿ ಅಂತ ಹೇಳೋದಾಯ್ತು, ಅತಿ ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ಟರೆ ನೋಟಿಫಿಕೇಶನ್ನೇ ಇಲ್ಲ. ಇಷ್ಟು ದಿನ ಅಂತ ಒಳ ಮೀಸಲಾತಿ ಕಾರಣ ಕೊಟ್ಟು ಮುಂದೂಡಿದ್ರು. ಇನ್ನೂ ಎಷ್ಟು ದಿನ ಅಂತ ನಾವು ಕಾಯ್ಬೇಕು ಆಸ್ಪಿರೆಂಟ್ಸ್? ಹೌದಾ? ಈ ವಯಸ್ಸಲ್ಲಿ ನಾವು ದುಡಿದು ನಮ್ಮ ತಂದೆ ತಾಯಿ ನೋಡ್ಕೋಬೇಕು. ಬಟ್ ಅವ್ರು ದುಡಿದು ನಮ್ಗೆ ದುಡ್ಡು ಕಳ್ಸಾಕ್ತಾರೆ ತಿಂಗಳಲ್ಲಿ. ಬೇಜಾರಾಗುತ್ತೆ ಒಂದೊಂದ್ಸಲ. ನಾವೆಲ್ಲ ಕೂತ ಬೇಜಾರಾಗುತ್ತಲ್ಲ. ಹೋರಾಟ ಮಾಡೋ ಹಕ್ಕೈತಿ, ಪ್ರತಿಭಟನೆ ಮಾಡೋ ಹಕ್ಕೈತಿ, ಸಂವಿಧಾನ ಕೊಟ್ಟಿದೆ ಅಲ್ವಾ, ಆರ್ಟಿಕಲ್ 19 ಒಳಗೆ ಶಾಂತಿಯುತ ಪ್ರತಿಭಟನೆ ಮಾಡೋ ಹಕ್ಕೈತಿ, ಸಭೆ ಸೇರೋ ಹಕ್ಕೈತಿ ನಮಗೆ. ಜೊತೆಗೆ ನಮ್ಮ ಉದ್ಯೋಗ ಕೂಡ ನಮ್ಮ ಹಕ್ಕು. ಹಾಗಾಗಿ ನಾವು ಕಾನೂನಾತ್ಮಕವಾಗಿ ಒಂದು ಹೋರಾಟ ಮಾಡಲೇಬೇಕು. ಇದನ್ನು ಮುಖ್ಯವಾಗಿ ನಾವು ಏನು ಬೇಕು ಅಂದರೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅನ್ನೋದು ಬೇಡ. ಯಾಕಂದ್ರೆ 10-20 ಜನ 100-200 ಜನ ಹೋದ್ರಲ್ಲಿ ಅಷ್ಟು ವಿಷಯ ಅಷ್ಟು ದೊಡ್ಡ ಗಂಭೀರ ಅನ್ಸಲ್ಲ ಅದು ಸೊಸೈಟಿಗೆ, ಪಬ್ಲಿಕ್ಕಿಗೆ. ದೊಡ್ಡ ಮಟ್ಟಿಗೆ ಜನ ಸೇರಿದಾಗ 2,000 ಜನ ಸೇರಿದ್ರಪ್ಪ, 4,000 ಜನ ಸೇರಿದ್ರೆ ಏನು ವಿಷಯ ಇರೋದು, ಇಂಥ ದೊಡ್ಡ ವಿಷಯ ಏನು ಅಂತ ಪಬ್ಲಿಕ್ಕು ನಮ್ಮ ಕಡೆ ಗಮನ ಕೊಡುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನ ಕೊಡುತ್ತೆ, ಸರ್ಕಾರ ಗಮನ ಕೊಡುತ್ತೆ, ಬೇರೆ ಬೇರೆ ಏನು ಪಬ್ಲಿಕ್ ಲಾ ಆ್ಯಂಡ್ ಆರ್ಡರ್ ಕಾಯ್ಬೇಕಾದವ್ರು ಇರ್ತಾರಲ್ಲ ಅವರೆಲ್ಲ ನೋಡ್ತಾರೆ. ಇವಾಗ ಸರ್ಕಾರಕ್ಕೆ ಅದನ್ನ ಎಚ್ಚರಿಕೆ ಮುಟ್ಟಿಸ್ತಾರೆ. ಸರ್ಕಾರ